ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ಈಸಿಯಾಗಿರೋ ಒಂದು ಬ್ಯೂಟಿಫುಲ್ ರಂಗೋಲಿನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಮಿಡಲಲ್ಲಿ ನಾನು 3 ಡಾಟ್ಸ್ ಇಟ್ಕೊಂಡು ಅದರ ಮಧ್ಯಕ್ಕೆ 2 ಡಾಟ್ ಇಟ್ಕೊಂಡು ಈ ರೀತಿ ಸ್ಟಾರ್ಸ್ ಶೇಪಲ್ಲಿ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೈಲೈಟ್ ಆಗಿರಲಿ ಅಂತ ಡಬಲ್ ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚಿನ ಲೈನ್ ಬೇಕಿದ್ದರೆ ಹೆಚ್ಚಿನ ಲೈನ್ನ ನೀವು ಡ್ರಾ ಮಾಡ್ಕೋಬೋದು. ಈಗ ಒಂದು ಪೆಟಲ್ನ ಡ್ರಾ ಮಾಡಿ ಅದರ ಮಧ್ಯಕ್ಕೆ ಆ ಕಡೆ ಈ ಕಡೆ ಪೆಟಲ್ಸ್ನ ಜಾಯಿಂಟ್ ಮಾಡ್ತಾ ಒಂದು ಪೆಟಲ್ನಿಂದ ಇನ್ನೊಂದು ಪೆಟಲ್ಗೆ ಜಾಯಿಂಟ್ ಮಾಡ್ತಾ ಹೋದಾಗ ಈ ರೀತಿ ಯೂನಿಕ್ ಡಿಸೈನ್ ಲೋಟಸ್ ಆಗುತ್ತೆ. ಎಲ್ಲ ಕಾರ್ನರ್ಸ್ಗೂ ನಾನು ಇದೇ ರೀತಿ ಲೋಟಸ್ ಡಿಸೈನ್ನ ಡ್ರಾ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಈಸಿಯಾಗಿ ನಾವು ಡ್ರಾ ಮಾಡ್ಕೋಬೋದು. ಅಬ್ಸರ್ವ್ ಮಾಡಿ, ಕಾರ್ನರಿಂದ ಕಾರ್ನರ್ಗೆ ಸೇರಿಸ್ತಾ ಹೋದರೆ ಆಯಿತು. ಇದಕ್ಕೆ ನೀವು ಕಲರ್ ಬೇಕಿದ್ದರೂ ಕಲರ್ ಬೇಕಾದರೂ ತುಂಬ್ಕೋಬೋದು. ನಾನು ತೋರಿಸೋ ರಂಗೋಲಿ ಹೆಚ್ಚಾಗಿ ನಾನು ತುಂಬ ಕಡಿಮೆ ಕಲರ್ಸ್ನ ಯೂಸ್ ಮಾಡ್ಕೋತೀನಿ. ನಾನು ತೋರಿಸೋ ರಂಗೋಲಿ ನಿಮಗೆಲ್ಲ ಇಷ್ಟ ಆಗಿದ್ದರೆ, ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ರಂಗೋಲಿ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದನ್ನು ನೀವು ರೆಗ್ಯುಲರಾಗಿ ವಾಚ್ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಈ ರಂಗೋಲಿ ಇಷ್ಟ ಆಗ್ತಿದೆ ಅವರೆಲ್ಲ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಸಹ ಫಾಲೋ ಮಾಡಿ. ಮತ್ತು ನಾವು ರಂಗೋಲಿ ಹಾಕಬೇಕಿದ್ರೆ ಎಳೆನ ಯಾವತ್ತೂ ಅಷ್ಟೇ ನೋಡ್ಕೋಬೇಕು. ನಾವು ಯಾವ ರೀತಿ ರಂಗೋಲಿನ ಚೂಸ್ ಮಾಡ್ತಾಯಿದ್ದೀವಿ, ಯಾವ ರೀತಿ ರಂಗೋಲಿ ಹಾಕ್ತೀವಿ ಅನ್ನೋದ್ರ ಮೇಲೆ ನೀವು ಎಳೆನ ದಪ್ಪಕ್ಕೆ ಸಣ್ಣಕ್ಕೆ ಬಿಡಬೇಕು. ಮತ್ತು ಎಲ್ಲ ಕಡೆ ದಪ್ಪ, ಎಲ್ಲ ಕಡೆ ಸಣ್ಣ ಬಿಡೋದಕ್ಕಿಂತ ಕೆಲವೊಂದು ಜಾಗದಲ್ಲಿ ದಪ್ಪ, ಕೆಲವೊಂದು ಜಾಗದಲ್ಲಿ ಸಣ್ಣ ಬಿಟ್ಟಾಗ ನಾವು ಹಾಕೋ ರಂಗೋಲಿ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಪೆನ್ಸಿಲ್ನಲ್ಲಿ ಹೇಗೆ ಡ್ರಾಯಿಂಗ್ನ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಸ್ಕೆಚ್ ಮಾಡ್ತೀವಿ ಶೇಡಿಂಗ್ ಮುಖಾಂತರ, ಅದೇ ರೀತಿ ಸಹ ನಮ್ಮ ಕೈಯಿಂದನೇ ಯಾವುದೇ ಡಿಸೈನ್ ಪ್ಲೇಟ್ಗಳನ್ನ ಯೂಸ್ ಮಾಡ್ಕೊಳ್ದೆ ಸಹ ನಾವು ರಂಗೋಲಿನ ಹಾಕ್ಬೋದು. 1 ಸರಿ 2 ಸರಿ ಕಷ್ಟ ಆಗುತ್ತೆ, ಆದರೆ ಟ್ರೈ ಮಾಡ್ತಾ ನಮಗೆ ಈಸಿ ಆಗಿಬಿಡುತ್ತೆ. ನೋಡಿ, ನಾನು ಇನ್ನು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಅದಕ್ಕೆ ಪೆಟಲ್ಸ್ನ ಡ್ರಾ ಮಾಡಿಕೊಂಡು ರೌಂಡ್ ಪೆಟಲ್ಸ್ನ ನಾನು ಅದಕ್ಕೆ ಲೈಟ್ ಶೇಡಿಂಗ್ ಕೊಟ್ಟಿದ್ದೀನಿ. ಒಳಗಡೆನೂ ಅಷ್ಟೇ ಲೈಟ್ ಶೇಡ್ ಮಾಡ್ತಾಯಿದ್ದೀನಿ, ಲುಕ್ ಚೆನ್ನಾಗಿ ಕಾಣಲಿ ಅಂತ. ನೋಡಿ, ನಾನೀಗ ವೈಟಿಗೆ ಒಂದು ಮೆರೂನ್ ಡಾರ್ಕ್ ಪಿಂಕನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ಮಿಡಲಲ್ಲಿ ಸ್ವಲ್ಪ ಯೆಲ್ಲೋ ಮತ್ತು ರೆಡ್ನ ಕೊಟ್ಟಿದ್ದೀನಿ, ಅರಿಶಿನ ಕುಂಕುಮ ರೀತಿಯಲ್ಲಿ. ಚೆನ್ನಾಗಿದೆ ಅಲ್ವಾ? ಅಷ್ಟೇ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.